ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. 5 ಓವರ್ಗಳ ಪಂದ್ಯಾಟವಂತ 5-2+1-1-1 4 ಬೌಲರ್ನ ಪರಿಚಯಿಸಬೇಕಲ್ಲಿ. ಬೌಲರ್ ನೇಮ್ ತಿಳಿಸಿ ಸರ್. ಅಲ್ಲಿ ಬೌಲರ್ ನೇಮ್ ಮಧು. ಮಧು ಎಸ್ತುಗಾರಿಕೆಯಲ್ಲಿ ಆರಂಭಿಕ ಓವರ್ನ ಆರಂಭದ ಚೆಂಡು ಬೇಯಿಸುವ ಪ್ರಯತ್ನ. ವಿಜುಗಸ್ತಂತ ಚೆಂಡು ಬ್ಯಾಕ್ ಟು ಬೌಲರ್ ಕೈ ಸೇರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಆಫ್ ಡೆಲಿವರಿ. ಮತ್ತೆ ಸ್ಟ್ರೈಕ್ ಅಲ್ಲಿ ವಿಜಯ್, ನಾನ್ ಸ್ಟ್ರೈಕ್ ಅಲ್ಲಿ ಅರುಣ, ಬೌಲಿಂಗ್ ವಿಭಾಗದಲ್ಲಿ ಮಧು. ವೈಡ್ ಬಾಲ್ ಸಿಗ್ನಲ್ ಬರ್ತಾ ಇದೆ. ಯಕ್ಷಾತ್ಮಕವಾಗಿ ಒಂದು ಓಟದ ಸೇರ್ಪಡೆ ಕೂಡ ಈ ಹಂತದಲ್ಲಿ. ಒಂದು ಓಟದ ಸೇರ್ಪಡೆ. ಗೋಟದ ಹಿಂಭಾಗದಲ್ಲಿ ವಾಧಿ. ಎರಡು ಬಲಿಷ್ಠ ತಂಡಗಳು. ಸುಂದರತೆ ಎಸೆತ ಸ್ಲೋವರ್ ಚೆಂಡು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಆಫ್ ಡೆಲಿವರಿ. ಆರ್ಕೆ ಪರವಾಗಿ ಬಹಳ ಉತ್ತಮದ ಸ್ಥಾನವನ್ನು ಮಧು ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ ಸುಂದರತೆ ಎಸೆತ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು. ಆರ್ಕೆ ಮಧುರೈ ವಿರುದ್ಧವಾಗಿ ಸ್ನೇಹ ಸಾಗರ. ಸ್ನೇಹ ಕ್ರಿಕೆಟ್ ಸ್ಪರ್ಧೆ ಆಟವನ್ನು ಆಡಿಕೊಳ್ತಾ ಇದೆ. ಮಾತೆ ಬೀಸುವ ಪ್ರಯತ್ನ. ಸ್ಕ್ವೇರ್ ಲೆಗ್ ಸಾಗ್ತಾ ಇದೆ ಚೆಂಡು. ಒಂದೊಟ್ಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟಾರೆ ಗಳಿಕೆ 2ಕ್ಕೆ ತಲುಪ್ತಾ ಇದೆ. ಮತ್ತೆ ಸ್ಟ್ರೈಕಲ್ಲಿ ಲೆಫ್ಟಿ ಅರುಣ. ಎಸ್ತಗಾರಿಕೆಯಲ್ಲಿ ಮಧು. ಗೋಟದ ಹಿಂಭಾಗದಲ್ಲಿ ವಾದ್ಯ. ಸ್ವಲ್ಪ ಮಟ್ಟಿಗೆ ಫೀಲ್ಡಿಂಗ್ ಸೆಟ್ ಅನ್ನ ಬದಲಾವಣೆ ಮಾಡ್ತಾ ಇದ್ದ ಲೆಫ್ಟಿ ಆಟಗಾರರಿಗೋಸ್ಕರ. ರಂಗ 11 ಸರ್, ಟಾಸ್ಗೆ ಬನ್ನಿ ಸರ್. ಬತ್ತ ಬೀಸುವ ಪ್ರಯತ್ನ ಮಾಡಿದ್ರು. ಒಂದೋಟದ ಸೇರ್ಪಡೆ ಮುಖ್ಯವಾಗಿ ಮೂರೋಟವನ್ನು ಕ್ರಮಿಸಿಕೊಳ್ತಾ ಇದೆ. ಸರ್ ರಂಗ 11 ಟಾಸ್ಗೆ ಬನ್ನಿ ಸರ್. ಬ್ರೈಟ್ ಸ್ಟಾರ್ಸ್ ಟಾಸ್ ಬಂದಿದ್ದಾರೆ. ಮಧು ಟು ಬಿಜು. ಮತ್ತೆ ಸುಂದರತೆ ಎಸೆತ. ಸ್ವಲ್ಪ ಮಟ್ಟಿಗೆ ಯಾರ್ಕರ್ ಚೆಂಡು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಎಂಡ್ ಆಫ್ ದಿ ಓವರ್ ಕೂಡ. ಮೊದಲ ಓವರ್ ಮುಕ್ತಾಯಕ್ಕೆ 3ಕ್ಕೆ ನಲಾಸ್. ಬಿಗುವಾದ ಒಂದು ದಾಳಿಯನ್ನ ಮಧು ಮಾಡಿದ್ರು. ಕೇವಲ 3 ಓಟವನ್ನು ಬಿಟ್ಟುಕೊಟ್ರು. ಅದೀಗ 2ನೇ ಓವರ್ಗಾಗಿ ಆರ್ಕೆ 11 ಮಧುರೈ ಪರವಾಗಿ ಬೌಲರ್ ನೇಮ್ ತಿಳಿಸಿ ಸರ್. ರಂಗ 11 ಟಾಸ್ಗೆ ಬನ್ನಿ ಸರ್. ಎಸ್ತಗಾರಿಕೆಯಲ್ಲಿ ವಾಧಿ. ಮಧುರೈ 11 ಪರವಾಗಿ ಆರ್ಕೆ 11 ಮಧುರೈ ಪರವಾಗಿ 2ನೇ ಓವರ್ಗಾಗಿ ವಾದಿಯನ್ನು ಪರಿಚಯಿಸ್ತಾ ಇದ್ದ. ಮೊದಲ ಚೆಂಡು ಲೇಟ್ ಕಟ್ ಮಾಡುವ ಪ್ರಯತ್ನ. ತನ್ಮೂಲಕವಾಗಿ ಒಂದು ಓಟದ ಸೇರ್ಪಡೆ ಕೂಡ ಈ ಹಂತದಲ್ಲಿ ಬಹಳ ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ ಕೂಡ. 11 ಟಾಸ್ಗೆ ಬನ್ನಿ ಸರ್.
ವಾದಿಟ್ಟು ವಿಚು ಎರಡು ದಿವಸಕ್ಕಾಗಿ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಸುರಕ್ಷಿತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಹಂತದಲ್ಲಿ ಬಿರುಸಿನ ಆಟಕ್ಕೆ ವಿಜು ಮನಸ್ಸು ಮಾಡಿದ್ರು. ಇದೀಗ ವಿಜು ಅಪಸಾಧ್ಯ. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಸ್ನೇಹ ಕ್ರಿಕೆಟರ್ಸ್. ಹೊಸ ದಾಂಡಿಗ ಪ್ರದೀಪ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾನೆ. ಸರ್ ನಿಮ್ ಡಿಸಿಷನ್ ಏನು ಸರ್? ರಂಗ 11 ಆಡಲ್ವಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಮುಂದಿನ ಪಂದ್ಯ ಬಬ್ರುವಾನಗಳ ವಿರುದ್ಧವಾಗಿ ನವ ಕರ್ನಾಟಕ ಟೀಮ್ ಇಂಡಿಯಾ. ಎರಡು ತಂಡಗಳು ನಾಣ್ಯ ಚಿವಿಕೆಗೆ ಬನ್ನಿ ಸರ್. ಬಬ್ರುವಾನಗಳ ವಿರುದ್ಧವಾಗಿ ನವ ಕರ್ನಾಟಕ ಟೀಮ್ ಇಂಡಿಯಾ. ಎರಡು ತಂಡ ನಾಯಕರು ಟಾಸ್ಕ್ ಆಗಿ ಬನ್ನಿ ಸರ್. ಬಾದ ಬೀಸುವ ಪ್ರಯತ್ನ ಮಾಡಿದ್ರು. ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಸ್ಕೋರ್ ಕೂಡ 6ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ವಾತಿ ಮತ್ತೆ ವಾದಿ ಹಸ್ತಗಾರಿಕೆಯಲ್ಲಿ ಮತ್ತೆ ಬಿರುಸಿನ ಹೊರಟ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬಿಗ್ 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 ಸಿಕ್ಸರ್ ಕೂಡ ಈ ಹಂತದಲ್ಲಿ ಆರೋಟದ ಸೇರ್ಪಡೆ. ತಂಡ ಒಟ್ಟಾರೆ ಗಳಿಕೆ ಈಗ 13ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ದ್ವಿತೀಯವನ್ನು ಚಾಲ್ತಿಯಲ್ಲಿ. ವಾದಿ ಎಸೆದಂತ ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸಿಕ್ಸರ್ ರೂಪದಲ್ಲಿ ಮೂಡಿ ಬಂತು. ಮತ್ತೆ ವೈಡ್ ಬಾಲ್ ಸಿಗ್ನಲ್. ಒಂದೊಟ್ಟದ ಸರ್ಪಡ. ತಂಡದ ಒಟ್ಟಾರೆ ಗಳಿಕೆ 14, ಲಾಸ್ ಆಫ್ 1 ವಿಕೆಟ್. ಟೈಮ್ಗೆ ಬರೋಕ್ಕಾಗಲಿಲ್ಲ ಯಾರನ್ನು ಇದು ಮಾಡಬೇಡಿ ಸರ್, ಪ್ರೆಷರ್ ಹಾಕಬೇಡಿ, ಬಂದ್ಬಿಟ್ಟು ಇದು ಮಾಡಿ. ಸೊ ಟಾಸ್ ಒನ್ ಬೈ ಬಬ್ರುವಾನ. ಯುವರ್ ಚಾಯ್ಸ್ ಪ್ಲೀಸ್. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಎಂಡ್ ಆಫ್ ದಿ 2 overs. 2 ಓವರ್ಗಳ ಮುಕ್ತಾಯಕ್ಕೆ 14ಕ್ಕೆ 1. ಅಂತಿಮ 24 ಚೆಂಡುಗಳು ಬಾಕಿ ಉಳಿತಾ ಇದೆ. ಕ್ಷಮಿಸಿ, ಅಂತಿಮ 18 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಈ ಪಂದ್ಯಾಕೂಟ 5 ಓವರ್ಗಳು ಮಾತ್ರ ಸೀಮಿತವಾಗಿರ್ತದೆ. 2+1=1. 4 ಬೌಲರ್ ಅನ್ನು ಪರಿಚಯಿಸಬೇಕಲ್ಲಿ. ಬೌಲರ್ ನೇಮ್ ತಿಳಿಸಿ ಸರ್. ಅಲ್ಲಿ ಮಧು ಹಸ್ತಗಾರಿಕೆಯಲ್ಲಿ 3ನೇ ಓವರ್ಗಾಗಿ ಮಧು ಪರಿಚಯಿಸ್ತಾ ಇದ್ದ. ಇದಾಗಲೇ 2 ಓವರ್ಗಳ ಮುಕ್ತಾಯಕ್ಕೆ 14ಕ್ಕೆ 1. ಇದು ಕೂಡ 3 ಓವರ್ಗಳ ಆಟ ಬಾಕಿ ಇರ್ತದೆ. ಹಸ್ತಗಾರಿಕೆಯಲ್ಲಿ ಮಾತು ಲೆಫ್ಟಿ ಅರುಣ. ನೇರ ಶಾಟ್ ಆಗಿ ಬಿದ್ದ ಚೆಂಡು, ಪೂರ್ಣ ಕ್ರಮಾಂಕದಲ್ಲಿ ಬಿದ್ದ ಚೆಂಡು 1 ಓಟವನ್ನು ಪೂರೈಸಿಕೊಳ್ತಾ ಇದೆ. ಈ ಹಂತದಲ್ಲಿ
15ಕ್ಕೆ ಕ್ರಮಿಸಿಕೊಳ್ತಾ ಇದೆ. ಹಾಗೆ ಇವತ್ತು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ GM ಕನ್ಸ್ಟ್ರಕ್ಷನ್ ಮಾಲಕರು ಮಧು ನಮ್ಮ ಈ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ ಕೂಡ ಅವ್ರಿಗೂ ಕೂಡ ಈ ಟೂರ್ನಮೆಂಟಿನ ಪರವಾಗಿ ಒಂದು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಮಧು GM ಕನ್ಸ್ಟ್ರಕ್ಷನ್ ಇದರ ಮಾಲಕರು ಕೂಡ ಈ ಟೂರ್ನಮೆಂಟ್ಗೆ ಆಗಮಿಸುವಂತ ಮಧು ಇವರಿಗೂ ಕೂಡ ಟೂರ್ನಮೆಂಟಿನ ಪರವಾಗಿ ಹಾಗೆ ಸಂಘಟಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀವಿ. ಮತ್ತೆ ಮಧುವಸ್ತುಗಾರಿಕೆಯಲ್ಲಿ ಬೇಯಿಸುವ ಪ್ರಯತ್ನ ತನ್ಮೂಲಕವಾಗಿ ಸೀಮಾರೇಖೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿಕೊಂಡ್ರು. ಹಾಗೆ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿಕೊಳ್ಳುತ್ತಿರುವಂತಹ GM ಕನ್ಸ್ಟ್ರಕ್ಷನ್ ಮಾಲಕರು ಮಧು ಇವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ಸರ್. ಈ ಟೂರ್ನಮೆಂಟ್ನ ಸಹ ಪ್ರಾಯೋಜಕರು ಕೂಡ ಹಾಗೆ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಸಾಹಸವನ್ನು ಮಾಡಿದಂತಹ ಮಧು ಇವರನ್ನು ಕೂಡ ಈ ಒಂದು ವೆಂಟರ್ ಟ್ರೋಫಿ 2025 ಪರವಾಗಿ ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಸಂಘಟಕರ ಪರವಾಗಿ ಎಸ್ತಗಾರಿಕೆ ಮಧು ಸೋದರದ ಎಸೆತ ಅಷ್ಟೇ ಸುಂದರವಾದ ಕ್ಷೇತ್ರ ರಕ್ಷಣೆ ಮಾಡಿಕೊಂಡ್ರು. ಒಂದು ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸ್ಕೊಳ್ಳಿ ಸರ್. ಅಲ್ಲಿ ತಂಬಿ ಬ್ರೈಟ್ ಸರ್, ತಂಬಿ ಸ್ವಲ್ಪ ಬನ್ನಿ ಇಲ್ಲಿ. ಹಾಗೆ ಮುಖ್ಯ ವೇದಿಕೆಯಲ್ಲಿ ನಮ್ಮ ಗಣ್ಯಾತಿ ಗಣ್ಯರಿದ್ದಾರೆ. ಮಧು GM ಕನ್ಸ್ಟ್ರಕ್ಷನ್ ಮಾಲಕರು ಕೂಡ ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಮುಖ್ಯ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಟೂರ್ನಮೆಂಟ್ ಅನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಟೂರ್ನಮೆಂಟಿನ ಪರವಾಗಿ ಹಾಗೆ ಸಂಘಟಕರ ಪರವಾಗಿ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಮಧು GM ಕನ್ಸ್ಟ್ರಕ್ಷನ್ ಮಾಲಕರು ಕೂಡ ಇವತ್ತಿನ ದಿನ ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಕೂಡ ಅವನು ಕೂಡ ಈ ಒಂದು ಟೂರ್ನಮೆಂಟ್ ಪರವಾಗಿ ಗೌರವಿಸ್ತಾ ಇದ್ದೇವೆ. ತಂಡದ ಒಟ್ಟಾರೆ ಗಳಿಕೆ 18. ಎಂಡ್ ಆಫ್ ದಿ 3 overs. ಬೌಲರ್ ನೇಮ್ ತಿಳಿಸಿ ಸರ್. ಅಲ್ಲಿ ದಯಾ ಎಸ್ತಗಾರಿಕೆಯಲ್ಲಿ ಮತ್ತೋರ್ವ ಬೌಲರ್ ಅನ್ನು ಪರಿಚಯಿಸ್ತಾ ಇದ್ದ ದಯಾ RK11 ಮದುರೈ ಪರವಾಗಿ. ಸೋದರ ಎಸೆತ ಓಟಗಳಿಗೆ ಅವಧಿ ಮಾಡಿಕೊಡ್ತಾ ಅಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡ. ಮತ್ತೆ ಎಸ್ತಗಾರಿಕೆಯಲ್ಲಿ ದಯಾ ಸುಂದರತೆ ಎಸೆತ ಟಾಪ್ ಪೇಜ್ ಆಗ್ತಾ ಇದೆ ಚೆಂಡು. ಸುಂದರವಾದ ರನ್ನಿಂಗ್ ಕ್ಯಾಚ್ ಅನ್ನ ಕೂಡ ಪಡ್ಕೊಂಡ್ರು. ಸುರಕ್ಷಿತವಾದ ಭಾಗಸೆಯ ಒಂದು ಕ್ಯಾಚ್ ಅನ್ನ ಅಂತಿಮ ಹಂತದಲ್ಲಿ ಪಡ್ಕೊಂಡ್ರು. ಇದೀಗ ಎರಡನೇ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದ್ದ ಹೊಸ ದಾಂಡಿಗ ವಿನೋದ್ ಎಂಟ್ರನ್ನ ಪಡ್ಕೊಂಡ್ರು. ನಾಕ್ಔಟ್ ಪಂದ್ಯಾಕೂಟ ಜಯಿಸಿದ ತಂಡ ಮುಂದಿನ ಹಂತದಲ್ಲಿ ಪಂದ್ಯಾಟವನ್ನು ಆಡಿಕೊಳ್ತದ. ಟೂರ್ನಮೆಂಟ್ಗೆ ಆಗಮಿಸಿದಂತ ಮಧು ಎರಡು ಕೂಡ ಒಂದು ಟೂರ್ನಮೆಂಟ್ ಪರವಾಗಿ ಗೌರವಿಸಿ ಸನ್ಮಾನಿಸಿರ್ತಾರೆ. ಧನ್ಯವಾದಗಳು ಸರ್ ನಿಮಗೂ ಕೂಡ. ಮತ್ತೆ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದ್ದ ಸ್ಟ್ರೈಕಲ್ಲಿ ವೇದಾದ ಹೊಸ ದಾಂಡಿಗ ಕೂಡ ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಆಫ್ ಡೆಲ್ಲ ಬಾರ್ರೆ ಈ ಹಂತದಲ್ಲಿ
ಚುಕ್ಕಿಯ ಅಂಕಿಅಂಶ ಪಟ್ಟಿಗಳು ಸೇರ್ಕೊಳ್ತಾ ಇದೆ. ದಿನದ ಮುಂದಿನ ಪಂದ್ಯ ಬಬ್ರುಹಾನ ಕ್ರಿಕೆಟರ್ಸ್ ಗಳ ವಿರುದ್ಧವಾಗಿ ನವ ಕರ್ನಾಟಕ ಟೀಮ್ ಇಂಡಿಯಾ. ಬಬ್ರುಹಾರ ಒಂದು ಟಾಸ್. ಸರ್ ನಿಮ್ಮ ನಿರ್ಣಯ ಬರಬೇಕಾಗಿದೆ ಸರ್. ಟಾಸ್ ವಿನ್ ಬೈ ಬಬ್ರುಹಾನ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಟೀಮ್ ಇಂಡಿಯಾ ನವ ಕರ್ನಾಟಕ ದಾಂಡಿಗೆ ತನಕ ಸಜ್ಜಾಗಿರ್ಬೇಕಾದ್ರೆ ಆ ಪಂದ್ಯದ ಬಳಿಕ KRP ಥಂಡರ್ಸ್ ಗಳ ವಿರುದ್ಧವಾಗಿ ಯುನೈಟೆಡ್ ಫ್ರೆಂಡ್ಸ್ ದಾಸರಹಳ್ಳಿ ಅದು ತಂಡಗಳು ಕೂಡ ರೆಡಿ ಆಗಿರ್ಬೇಕಾಗಿರುತ್ತೆ ಸರ್ ಗಮನಕ್ಕೆ. ರೈಡ್ ಮತ್ತೆ ಒಂದು ಸೇರ್ಪಡೆ ಕೂಡ. ರೈಡು ಎಲ್ಲೇ ಮುಖ್ಯ ವೇದಿಕೆ ಬನ್ನಿ. ರೈಡು ಕಾರ್ತಿ ಅವ್ರು ಕರೀತಾ ಇದ್ದಾರೆ ನಿಮ್ಗೆ. ಗಿರೀಶ್ ರೈಡು ಸೈಕಲ್ ರೈಡ್. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ದಯಾ ಹಸ್ತಗಾರಿಕೆಯಲ್ಲಿ. ಲಾಸ್ಟ್ ಬಾಲ್ ಮತ್ತೆ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಕ್ಷೇತ್ರ ರಕ್ಷಣೆ ವೈಫಲ್ಯ ಕಾಣ್ತಾ ಇದೆ. ಒಂದು ಓಟದ ಬದಲಿಗೆ 2 ಓಟವನ್ನು ಪೂರೈಸಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ 22 ಓವರ್ ಆಫ್ ಕಂಪ್ಲೀಟ್ ಆಗ್ತಾ ಇದೆ ಕೂಡ. ರೈಡು ಮತ್ತೆ ಶ್ರೇಯಸ್ ಸ್ವಾಮಿರವರು ಮುಖ್ಯ ವೇದಿಕೆಯನ್ನು ಕಾಣಬೇಕಾಗಿರ್ತದೆ. ಅಂತಿಮ ಓವರ್ ಬಾಕಿ ಇರ್ತದೆ. ಬಬ್ರುವಾನಗಳ ವಿರುದ್ಧವಾಗಿ ನವ ಕರ್ನಾಟಕ ಟೀಮ್ ಇಂಡಿಯಾ. ಆ ಪಂದ್ಯದ ಬಳಿಕ KRP ಥಂಡರ್ಸ್ ಗಳ ವಿರುದ್ಧವಾಗಿ ಯುನೈಟೆಡ್ ಫ್ರೆಂಡ್ಸ್ ದಾಸರಹಳ್ಳಿ. ಎರಡು ತಂಡ ಗಮನಕ್ಕೆ. ಇದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅಂಜನಾದ್ರಿ ಫ್ಲೆಕ್ಸ್ ಮಾಲಕರು ಹೆಸರುಘಟ್ಟ ಅಭಿಯವರು ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಟೂರ್ನಮೆಂಟ್ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಬೌಲರ್ ನೇಮನ್ನು ತಿಳಿಸಿ ಸರ್. ಅಲ್ಲಿ ವಾದ್ಯ ಜಗ ಹಸ್ತಗಾರಿಕೆಯಲ್ಲಿ ಅಂಜನಾದ್ರಿ ಫ್ಲೆಕ್ಸ್ ಮಾಲಕರು ಹೆಸರುಘಟ್ಟ ಅಭಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಟೂರ್ನಮೆಂಟ್ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀವಿ. ಅಂಜನಾದ್ರಿ ಫ್ಲೆಕ್ಸ್ ಮಾಲಕರು ಹೆಸರುಘಟ್ಟ ಇದರ ಮಾಲಕರಾದಂತಹ ಅಭಿ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀವಿ ಸಂಘಟಕರ ಪರವಾಗಿ. ಆರಂಭಿಕ ಚೆಂಡು ಬೈಸ್ ಮುಖ್ಯವಾಗಿ ಒಂದು ಓಟದ ಸೇರ್ಪಡೆ ಕೂಡ 23 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈ ಹಂತದಲ್ಲಿ 2ನೇ ಬಾಲ್ಗಾಗಿ ಮತ್ತೆ ಬೇಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸುರಕ್ಷಿತ ಕ್ಯಾಚ್ ಕೂಡ ಈ ಹಂತದಲ್ಲಿ ಸುರಕ್ಷಿತ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಅದೇ ರೀತಿಯಾಗಿ ನಮ್ಮೊಂದಿಗೆ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ ಅಂಜನಾದ್ರಿ ಫ್ಲೆಕ್ಸ್ ಮಾಲಕರು ಶ್ರೀಯುತ ಅಭಿ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಟೂರ್ನಮೆಂಟ್ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. ಅಂತಿಮ 4 ಚೆಂಡು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ನ. ಗುಡದ ಹಿಂಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ವಾದ್ಯ. ಮತ್ತೆ ವಿಕೆಟ್ ಕೂಡ ಆಘಾತವನ್ನು ಕಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳ ಎಂದು ಕೂಡ 3 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಸ್ನೇಹ ಪರವಾಗಿ ಹೊಸ ದಾಂಡಿಗ ಕೂಡ ಅಂಕಣ ಪ್ರವೇಶ ಕಂಡುಕೊಳ್ತಾ ಇದ್ದಾನೆ. ಪೃಥ್ವಿ ಎಂಟ್ರನ್ನ ಪಡ್ಕೊಂಡ್ರು. ಇದು ಕೂಡ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ನ. ಲಾಸ್ಟ್ ಬಾಲ್ಸ್ ಬೇಯಿಸುವ ಪ್ರಯತ್ನ ತನ್ಮೂಲಕವಾಗಿ ಮತ್ತೊಂದು ವಿಕೆಟ್ ಕೂಡ ಆಘಾತ. ನಾಟಕೀಯ ಕುಸಿತವನ್ನ ಕಾಣ್ತಾ ಇದ್ದ ಸ್ನೇಹ ಕ್ರಿಕೆಟರ್ಸ್. ಹ್ಯಾಟ್ರಿಕ್ ಆದ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಕೂಡ ಜಖ. ಅಂತಿಮ ಡೆತ್ ಓವರ್ ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾನೆ. ತನ್ನ ಒಟ್ಟಾರೆ ಗಳಿಕೆ 23. ಹೊಸ ದಾಂಡಿಗ ಅಂಚನ್ ಎಂಟ್ರನ್ನ ಪಡ್ಕೊಂಡ್ರು.
ಲಾಸ್ಟ್ ಬಾಲ್. ಇನ್ನಿಂಗ್ಸ್ನ 2 ಚೆಂಡು ಬಾಕಿ ಉಳಿತಾ ಇದೆ. ಬೇಯಿಸುವ ಪ್ರಯತ್ನ ತನ್ಮೂಲಕವಾಗಿ ಸ್ಕ್ವೇರ್ ಲೆಗ್ ಹತ್ತ ಸಾಕ್ತಾ ಇದೆ ಚೆಂಡು. ಒಂದು ಓಟವನ್ನು ಪೂರೈಸಿಕೊಳ್ತಾ ಇದೆ. 24. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಇದಾದ ಬಳಿಕ ಮುಂದಿನ ಮತ್ತೊಂದು ಪಂದ್ಯಾಟ ಬಬ್ರುವಾಹನ ಕ್ರಿಕೆಟರ್ಸ್ ವಿರುದ್ಧವಾಗಿ ನವ ಕರ್ನಾಟಕ ಟೀಮ್ ಇಂಡಿಯಾ ಪಂದ್ಯಾಟವನ್ನು ಆಡಿಕೊಳ್ತದೆ. ಅಂತಿಮ ಚೆಂಡು ಬೇಯಿಸುವ ಪ್ರಯತ್ನ ಮಾಡಿದ್ರು. ಓಟಗಳು ಲಭಿಸ್ತಾ ಇದೆ. ಒಂದು ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ತಂಡದ ಒಟ್ಟಾರೆಗಳಿಗೆ 25. 26ರ ಚೇಂಜಿಂಗ್ ನಂಬರ್. ಜಯಕ್ಕಾಗಿ 26 ಓಟವನ್ನು ದಾಖಲಿಸಿಕೊಳ್ಳಬೇಕು. RK11 ಮದುರಾಯಿ ಆದಷ್ಟು ಬೇಗ ಫೀಲ್ಡಿಂಗ್ ಸೆಟ್ ಮಾಡಿಕೊಳ್ಳಿ ಸರ್ ಅಲ್ಲಿ ಸ್ನೇಹ ಕ್ರಿಕೆಟರ್ಸ್. ಅದೇ ರೀತಿಯಾಗಿ RK11 ಆರಂಭಿಕ ಕಿಲಾಡಿಗಳು ಆದಷ್ಟು ಬೇಗ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ಕರ್ನಾಟಕ ವಿಂಟರ್ ಟ್ರೋಫಿ 2025 ಎರಡನೇ ದಿನದ ಪಂದ್ಯಾಟ ಯಶಸ್ವಿಯಾಗಿ ಮುಂದುವರಿತಾ ಇದೆ. ನಾಳೆ ದಿನ ಕೂಡ ಪಂದ್ಯಾಟ ಮುಂದೆ ಸಾಗಿ ಬರಲಿಕ್ಕಿದೆ. ನಾಳೆ ಸಂಜೆ ಸುಮಾರಿಗೆ ಸಮಾರೋಪ ಸಮಾರಂಭ ಅದಾದ ಬಳಿಕ ಪ್ರಶಸ್ತಿಯ ಹಂತಕ್ಕೆ ನಾವು ಬಂದಿರ್ತೇವೆ. ಇದೀಗ 30 ಚೆಂಡುಗಳ ಮುಂದೆ ಜಯಕ್ಕಾಗಿ 26 ಓಟದ ಅವಶ್ಯಕತೆ. ಆರಂಭಿಕ ಕಿಲಾಡಿಗಳು ಒಂದೆಡೆ ವಾದ್ಯ, ಇನ್ನೊಂದೆಡೆ ಶಿವು ಆರಂಭಿಕ ದಾಂಡಿಗರು ಕೂಡ. ಅದೇ ರೀತಿಯಾಗಿ ಆದಷ್ಟು ಬೇಗ ಫೀಲ್ಡಿಂಗ್ ಸೆಟ್ ಮಾಡಿಕೊಳ್ಳಿ ಸರ್ ಅಲ್ಲಿ. ಬ್ಯಾಟ್ಸ್ಮನ್ ಬಂದಾಯ್ತು. ಮೂವತ್ತು ಚೆಂಡುಗಳ ಮುಂದೆ ಜಯಕ್ಕಾಗಿ 26 ಓಟದ ಅವಶ್ಯಕತೆ. ಅಂಕಣ ಒಳಭಾಗದಲ್ಲಿ ಡೂ ಅಂಡ್ ಡೈ ಮ್ಯಾಚ್ ನಾಕ್ಔಟ್ ಪಂದ್ಯಾಟ. ಜಯವನ್ನು ಕಂಡುಕೊಂಡ್ರೆ ಮುಂದಿನ ಹಂತದಲ್ಲಿ ಪಂದ್ಯಾಟವನ್ನು ಆಡಬಹುದು. ಸ್ಟ್ರೈಕ್ ಅಲ್ಲಿ ವಾದ್ಯ, ನಾನ್ ಸ್ಟ್ರೈಕ್ ಅಲ್ಲಿ ಶಿವ, ಎಸ್ತಗಾರಿಕೆಯಲ್ಲಿ ಎಸ್ತಗಾರಿಕೆಯಲ್ಲಿ ಕನಿಷ್ಠ ಟಾರ್ಗೆಟ್ ಕೂಡ ಅದಾವ ರೀತಿಯಲ್ಲಿ ಡಿಫೆಂಡ್ ಮಾಡ್ತಾರೆ ಎಂದು ಕಾದು ನೋಡಬೇಕು. RK11 ಮದುರಾಯಿ ಮೂವತ್ತು ಚೆಂಡುಗಳ ಮುಂದೆ ಜಯಕ್ಕಾಗಿ 26 ಓಟದ ಅವಶ್ಯಕತೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಸರ್ ಅಲ್ಲಿ ಅಂಪೈರ್ಸ್. ಸಮಯದ ಅಭಾವ ನಮ್ಮಲ್ಲಿದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ಸರ್. ಗೂಟದ ಹಿಂಭಾಗದಲ್ಲಿ ವಿಜು ಮೊದಲ ಚೆಂಡು ಬೇಯಿಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಮಾರೇಕೆ ಹೊರಭಾಗವನ್ನು ಕಾಣ್ತಾ ಇದೆ. ಬಿಗ್ ಸಿಕ್ಸರ್ ಕೂಡ ಈ ಹಂತದಲ್ಲಿ ವಾದ್ಯ ಮೊದಲ ಸಿಕ್ಸರ್ ಅನ್ನು ರವಾನಿಸಿಕೊಂಡ್ರು. ಆ ರೊಟ್ಟದ ಸರ್ಪಡ ಎರಡನೇ ಬಾರಿಗೆ ಅಭಿಯಸ್ತಗಾರಿಕೆಯಲ್ಲಿ ಅಬ್ಬಿಟ್ಟು ವಾದಿ ಬೀಸುವ ಪ್ರಯತ್ನ ಮಾರೇಕೆ ಹೊರಭಾಗವನ್ನು ಕಾಣ್ತಾ ಇದೆ. ಬಿಗ್ ಸಿಕ್ಸರ್ ಕೂಡ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳ ಸತತ ಸಿಕ್ಸರ್ಗಳ ಸೂರ್ಯಮಾಲೆಯನ್ನ ವಾದಿ ದಾಂಡಿನ ಮುಖೇನವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಪಂದ್ಯಕ್ಕಾಗಿ ಬಬ್ರುವಾಹನ ದಯಮಾಡಿ ನಿಮ್ಮ
ಟೀಮ್ ಸಿದ್ಧತೆ ಇರಬೇಕು ಸರ್, ಫೀಲ್ಡಿಂಗ್ ಸಜ್ಜಾಗಿರ್ಬೇಕು. ಆ ಪಂದ್ಯದ ಬಳಿಕ KRP ಥಂಡರ್ಸ್ಗಳ ವಿರುದ್ಧವಾಗಿ ಯುನೈಟೆಡ್ ಫ್ರೆಂಡ್ಸ್ ದಾಸರಹಳ್ಳಿ, ಈ ಎರಡು ತಂಡಗಳು ಕೂಡ ರೆಡಿ ಆಗಿರ್ಬೇಕಾಗಿರ್ತದೆ, ಗಮನಿಸಿಕೊಳ್ಳಿ. ಮೂರನೇ ಬಾರಿಗೆ ಮತ್ತೆ ಅಭಿ ತೀವ್ರ ಶಾಟ್ ಆಗಿಬಿಟ್ಟ ಚೆಂಡು, ರನ್ನಿಂಗ್ ಕ್ಯಾಚ್ ಪಡೆಯುವ ಲಕ್ಷಣ ಬೇಕು. ತನ್ಮೂಲಕವಾಗಿ 2 ಓಟದ ಪೂರೈಕೆ ಕೂಡ ಈ ಹಂತದಲ್ಲಿ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಲೆಕ್ಕಾಚಾರಕ್ಕೆ ಪಂದ್ಯಾಟ ಏಕಪಕ್ಷೀಯವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೇಮೇಶನ ಮುಖದಲ್ಲಿ ಮಂದಹಾಸ ಎದ್ದು ಕಾಣ್ತಾ ಇದೆ. ಹಾಗೆ ಇದು ಟೂರ್ನಮೆಂಟ್ಗೆ ಆಗಮಿಸಿದಂತ ಅಂಜನಾದ್ರಿ ಫ್ಲೆಕ್ಸ್ ಮಾಲಕರು ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ಒಂದು ಟೂರ್ನಮೆಂಟ್ನ ಪರವಾಗಿ ಸವಿ ನೆನಪಿಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಸಂಘಟಕರ ಮುಖೇನವಾಗಿ ಮಧು ಇವ್ರಿಗೂ ಕೂಡ ಈ ಟೂರ್ನಮೆಂಟ್ನ ಪರವಾಗಿ ಗೌರವ ಸಮರ್ಪಣೆ ಕೂಡ ನಡೀತಾ ಇದೆ. ಸಂಘಟಕರ ಮುಂದೆ ಕೂಡ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಫ್ಲೆಕ್ಸ್ ಅನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರತಕ್ಕಂಥ ಅಂಜನಾದ್ರಿ ಫ್ಲೆಕ್ಸ್, ನಮ್ಮ ಹೆಸರುಘಟ್ಟ ಭಾಗದ ಅಂಜನಾದ್ರಿ ಫ್ಲೆಕ್ಸ್ಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಯಾರೇ ಬೇಕಾದರೂ ಒಂದು ಬ್ಯಾನರ್ನ ಸೌಕರ್ಯ, ಫ್ಲೆಕ್ಸ್ನ ಬ್ಯಾನರ್ ಬೇಕಾದ್ರೆ ಸಂಪರ್ಕಿಸಿ. ಅಂಜನಾದ್ರಿ ಫ್ಲೆಕ್ಸ್ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಮೊದಲ ಓವರ್ನ ಲಾಸ್ಟ್ ಬಾಲ್ ಎಸ್ ಕಾಲ್ಕಲಿ ಅಭಿ ಸ್ನೇಹ ಪರವಾಗಿ ರಿವರ್ಸ್ ಮಾಡುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡನ್ನು ಅಡ್ಡಾಯಿಸಿಕೊಂಡ್ರು. ತಂಡ ಒಟ್ಟಾರೆ ಗಳಿಕೆ 15ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ ಮುಕ್ತಾಯಕ್ಕೆ 15 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 11 ಓಟದ ಅವಶ್ಯಕತೆ. ಧನ್ಯವಾದಗಳು ಸರ್. ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿ ಒಂದು ಗೌರವ ಸನ್ಮಾನ ಪಡ್ಕೊಂಡಂತ ಅಂಜನಾದ್ರಿ ಫ್ಲೆಕ್ಸ್ ಮಾಲಕರು ಶ್ರೀಯುತ ಮಧು ಅವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಯಾವುದೇ ಒಂದು ಟೂರ್ನಮೆಂಟ್ ಫಂಕ್ಷನ್ಗಳಿದ್ರೆ ನೀವು ಕೂಡ ಅವ್ರನ್ನ ಸಂಪರ್ಕಿಸಬಹುದು. ಅಂಜನಾದ್ರಿ ಫ್ಲೆಕ್ಸ್ ಹೆಸರುಘಟ್ಟ ಮಧು ಅವರನ್ನು ಕೂಡ ಸಂಪರ್ಕಿಸಬಹುದು. ಇಪ್ಪತ್ನಾಲ್ಕು ಎಸೆತ 11ರ ಅವಶ್ಯಕತೆ ಕಾಣಬೇಕಾಗಿದೆ. RK11 ಮಧುರೆ ಸುಂದರತೆ ಹೊಡೆತ, ಹೋಗಮ್ಮ 2 ಸಿಕ್ಸ್ ಹೊಡೆದಿದ್ಯಾ? ಡಮ್ಮಿ ಬೌಲರ್ ಮಾತ್ರ, ಮಕ್ಳಕ್ಕರ್ ಮಾತ್ರ ಹಾಲ್ ಕುಡಿಯ ಮಗ. ಮುಂದಿನ ಪಂದ್ಯಕ್ಕೆ ರೆಡಿ ಆಗಿರ್ಬೇಕು ಸರ್. ಬಬ್ರುವಾಹನ ವಿರುದ್ಧವಾಗಿ ನವ ಕರ್ನಾಟಕ ಟೀಮ್ ಇಂಡಿಯಾ. ಆ ಪಂದ್ಯದ ಬಳಿಕ ತೇಜು ಬಾಯ್ಸ್ ಮಾಲೀಕರು ನಾರಾಯಣರವರು ಇಲ್ಲಿ ಬನ್ನಿ ಸ್ವಲ್ಪ. ಸೋಮವಾರ ಬಂದ್ಬಿಟ್ರೆ ಒಂದ್ಸಲಿ ಟ್ರೋಫಿ 2 ಓವರ್ ಇನ್ನೇನು
ಪಂದ್ಯಾಟವನ್ನು RK11 ಮೊದಲ ಏಕಪಕ್ಷೀಯವಾಗಿ ಪಂದ್ಯಾಟವನ್ನು ಗೆಲ್ತಾರೆ. ಮುಂದಿನ ಹಂತಕ್ಕೆ ಕೂಡ ಆಗ್ತಾರೆ ಸರ್. ಓಕೆ, ಥ್ಯಾಂಕ್ ಯು. ನಾಳೆ ನಡೆಯುವ ಪಂದ್ಯಾಟಗಳು ಟೈಮ್ ಕರೆಕ್ಟ್ ಆಗಿ ಬರಬೇಕು ಸರ್. ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ನಾವು ಯಾವಾಗ ಹೇಳ್ದಾಗ ಬಂದು ಆಡಬೇಕು ಸರ್. ಭಾನುವಾರ ಯಾರಿಗೂ ಕೆಲಸ ಇರಲ್ಲ, ಯಾವುದು ಬೀಗ್ ರೂಟ ಇರಲ್ಲ. ಕ್ರಿಕೆಟ್ ಆಡಕ್ಕೆ ಬನ್ನಿ, ಕ್ರಿಕೆಟ್